ನೆಕ್ಸ್ಟ್ ಮಾರ್ನಿಂಗ್ ನಾವು ಮಧ್ಯ ಮಹೇಶ್ವರದಿಂದ 2 ಕಿಲೋಮೀಟರ್ ಮೇಲಿರುವ ಬೂಡಾ ಮಹೇಶ್ವರ್ ಅನ್ನೋ ಒಂದು ಸಣ್ಣ ಗುಡಿಗೆ ಹೋಗಲು ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಟ್ರೆಕ್ಕಿಂಗ್ಗೆ ಅಂತ ಬಂದಿದ್ದು ಒಂದಷ್ಟು ಜನ ನನಗೆ ಫ್ರೆಂಡ್ಸ್ ಆದರು. ಆದರೆ ಕತ್ಲಲ್ಲಿ ನಾವು ದಾರಿ ತಪ್ಪಿ ಯಾವುದೋ ಬೇರೆ ಸ್ಪಾಟಿಗೆ ಹೋಗಿದ್ವಿ. ಸೊ ಇವತ್ತು ಬೆಳಿಗ್ಗೆ 4:15ಗೆ ನಾವು ಬೂಡಾ ಮಹೇಶ್ವರ ಅನ್ನೋ ಒಂದು ಸಣ್ಣ ದೇವಸ್ಥಾನ ಇದೆ ಮಧ್ಯ ಮಹೇಶ್ವರ ಮೇಲ್ಗಡೆ, ಅಲ್ಲಿಗೆ ಹೋಗೋಕ್ಕೆ ಡಿಸೈಡ್ ಮಾಡಿದ್ವಿ. ಫರ್ ರಾಂಗ್ ರೂಟಲ್ಲಿ ಬಂದ್ಬಿಟ್ಟಿದ್ದೀವಿ. ಇವಾಗ ಬೆಳಕಾಗ್ತಿದೆ, ಬಟ್ ಈ ರೂಟೇ ರಾಂಗ್ ಇದೆ. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇವಾಗ ಸ್ವಲ್ಪ ಬೆಳಕು ಬಂದಿದೆ, ಕರೆಕ್ಟ್ ರಸ್ತೆ ಸಿಕ್ತು ನಮಗೆ. ನೀವು ನೋಡ್ಬೋದು ಅಲ್ಲಿ ಮಧ್ಯ ಮಹೇಶ್ವರ ಟೆಂಪಲ್. ಸೊ ಇವಾಗ ಕರೆಕ್ಟ್ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ಜಾಸ್ತಿ ಟೈಮ್ ಏನು ತಗೊಳಲ್ಲ ಅನಿಸುತ್ತೆ. ಮೇಲ್ಗಡೆ ಹೋಗಿ ನಿಮಗೆ ಬೂಡಾ ಮಹೇಶ್ವರದ ವ್ಯೂ ತೋರಿಸ್ತೀನಿ. The mighty Chokamba Peak. Beautiful. Absolutely stunning. ಬೂಡಾ ಮಹೇಶ್ವರ್ ಗುಡಿ ಮಧ್ಯ ಮಹೇಶ್ವರ್ಗಿಂತ ಪ್ರಾಚೀನ ಅನ್ನೋ ನಂಬಿಕೆ ಇಲ್ಲಿದೆ. ಇದು ಮಧ್ಯ ಮಹೇಶ್ವರದ ಆದಿಸ್ಥಾನ ಅಂತ ಹೇಳ್ತಾರೆ. ಈ ಗುಡಿ ಪಕ್ಕದಲ್ಲಿರೋ ಸಣ್ಣ ಕೊಳದಲ್ಲಿ ಹಿಂದಿನ ಚೋಕಂಬಾ ಪೀಕ್ ಹಾಗೂ ಹಿಮಾಲಯ ಬೆಟ್ಟಗಳು ರಿಫ್ಲೆಕ್ಷನ್ ಆಗಿ ಕಾಣ್ತವೆ. ಓಕೆ, ಸೊ ನಾನಿವಾಗ ಡಿಸೆಂಡ್ ಮಾಡ್ತಾ ಇದ್ದೀನಿ. ಕೆಳಗಡೆ ನೋಡ್ಬೋದು ಮಧ್ಯ ಮಹೇಶ್ವರ್. ಅಲ್ಲಿಗೆ ಹೋಗಿ ನನ್ನ ಸಾಮಾನೆಲ್ಲ ಪ್ಯಾಕ್ ಮಾಡಿ ಅಲ್ಲಿಂದ ಮತ್ತೆ ರಾಂಸಿ ತಲುಪೋ ಪ್ಲ್ಯಾನ್ ಇದೆ ಇವತ್ತು, ನೋಡೋಣ. ಬಟ್ ಇವಾಗ ಬೂಡಾ ಮಹೇಶ್ವರಿಂದ ಕೆಳಗಡೆ ಡಿಸೆಂಡ್ ಮಾಡ್ತಾ ಇದ್ದೀನಿ. पहुंच गए. ಸೊ ನಾನಿವಾಗ ಮಧ್ಯ ಮಹೇಶ್ವರಿಂದ ವಾಪಸ್ ಹೋಗ್ತಾ ಇದ್ದೀನಿ. ಇವತ್ತು ರಾಸಿ ಅನ್ನೋ ಒಂದು ಬೇಸ್ ವಿಲೇಜ್ಗೆ ತಲುಪಿ ಅಲ್ಲಿ ಸ್ಟೇ ಆಗಿ ನಾಳೆ ಅಲ್ಲಿಂದ ಚೋಪ್ಟಾ ತುಂಗನಾಥಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಇವತ್ತಿನ ಟ್ರೆಕ್ ಅರೌಂಡ್ 15 ಕಿಲೋಮೀಟರ್ಸ್ ಇರ್ಬೋದು, ನೋಡೋಣ. ಓಕೆ, ಡಿಸೆಂಡ್ ಮಾಡ್ತಾ ಇದ್ದೀನಿ. ಟೈಮ್ ಅರೌಂಡ್ 9:45. ಬ್ಯೂಟಿಫುಲ್ ವ್ಯೂ ತೋರಿಸೋಣ ಅನ್ನಿಸ್ತು, ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ. ಸೊ ಇವಾಗ ಗೊಂಡಾರ್ ವಿಲೇಜ್ಗೆ ಇನ್ನೊಂದು 2 ಕಿಲೋಮೀಟರ್ ದೂರ ಇರ್ಬೋದು. ಇನ್ನೇನು ರೀಚ್ ಆಗೇ ಬಿಡ್ತೀನಿ. ಒಬ್ಬನೇ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೆ, ನನ್ನ ಜೊತೆಗೆ ಈ ಚೋಟುನು ಬಂದಿದೆ. ಇವಾಗ ಕುಂಟ ಪಾಪ ಅವ್ನು ಕಾಲಿಲ್ಲ, ಕಾಲಿದೆ ಏನೋ ಆಗಿದೆ.
ನನ್ನ ಜೊತೆಗೆ ನಡ್ಕೊಂಡು ಬರ್ತಾ ಇದೆ ಅವಾಗಲಿಂದ. ಸೊ ನಾನು ಮತ್ತು ಕುಂಟು ಒಟ್ಟಿಗೆ ನಡ್ಕೊಂಡು ಬರ್ತಾ ಇದ್ದೀವಿ ಗೋಂಡಾರ್ ಕಡೆಗೆ. ಅಂದರೆ 2 ಕಿಲೋಮೀಟರ್ಸ್ ಟು ಗೋಂಡಾರ್. ಸೊ ಅಲ್ಲಿ ಕಾಣಿಸ್ತಿರೋವಂಥ ವಿಲೇಜೇ ಗೋಂಡಾರ್ ವಿಲೇಜ್. ನಾನು ಮಧ್ಯಮಹೇಶ್ವರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ಟೇ ಆಗಿದ್ದ ವಿಲೇಜ್ ಅದು. ಇನ್ನೊಂದು 500 ಮೀಟರ್ಸ್ ಇದೆ ಅಷ್ಟೇ. ಸೊ ಆಲ್ಮೋಸ್ಟ್ ದೇರ್. ಕುಂಟು ನನ್ನ ಜೊತೆನೇ ಬಂದ ವಿಚಾರ. ಕುಂಟು ಸ್ವಲ್ಪ ಮುಖ ತೋರಿಸೋದಕ್ಕೆ ಅವ್ನು ಶೈ ಆಗಿದ್ದಾನೆ. ಬಟ್ ಗೋಂಡಾರ್ ವಿಲೇಜ್ ರೀಚ್ ಆಗೇ ಬಿಟ್ವಿ. ದಿಸ್ ಇಸ್ ಗೋಂಡಾರ್. ನೋಡ್ಬೋದು ಕುಂಟು ಮೇರೆ ಸಾಥ್, ಕುಂಟು ಮೇರೆ ಸಾಥಿ. ಬೆಸ್ಟ್ ಗುರು, ಒಂದು ನಾಯಿ ಸಾಕೊಂಡ್ಬಿಟ್ರೆ. ರಾಕಿ ನೆನ್ಪು ಬರ್ತಾನೆ ಸಿಕ್ಕಾಬಿಟ್ಟೆ. ಸಲ ರಾಕಿ ಏನು ಮಾಡ್ತೀವೋ ಗೊತ್ತಿಲ್ಲ ಪಾಪ ಒಬ್ಬನೇ. ಇನ್ನೇನು ವಾಪಸ್ ಬಂದುಬಿಡ್ತೀನಿ ರಾಕು. ಬಟ್ ಯಾ, ಗೋಂಡಾರ್ ವಿಲೇಜ್ ನಾನು ಸ್ಟೇ ಆಗಿದ್ದು ಹೋಮ್ ಸ್ಟೇ ಇದ್ದೇನೆ. ಸೊ ಪਹੁಂಚಿ ಗಯಾ. ಎಸ್, ಡಿಡ್ ದಿಸ್. ಓಕೆ, ಸೊ ಈಗ ರಾಶಿ, ಗೋಂಡಾರಿಂದ ರಾಶಿ ಕಡೆಗೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ರಾಶಿಯಲ್ಲಿ ಮೇನ್ ರೋಡ್ ಸಿಗುತ್ತೆ. ಸೊ ರಾಶಿಯಲ್ಲಿ ಸ್ಟೇ ಮಾಡ್ತೀನಿ. ವಾಟರ್ಫಾಲ್ ಆಗ್ತಾ ಇರ್ಬೋದು, ಇದು ನಿಮಗೆ ಬರ್ಬೇಕಾದ್ರೆ ತೋರಿಸಿದ್ದೆ. ಸೊ ಅರೌಂಡ್ 5 ಕಿಲೋಮೀಟರ್ಸ್ ಇದೆ. ಆದಷ್ಟು ಬೇಗ ಮಾಡಿದಷ್ಟು ನನಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಸೊ ಆದಷ್ಟು ಬೇಗ ಮಾಡೋಣ. ಲಾಸ್ಟ್ ಸೆಕ್ಷನ್ ಆಫ್ ಮಧ್ಯಮಹೇಶ್ವರ್. ಇನ್ನೇನು ರಾತ್ರಿ ರೀಚ್ ಆಗ್ತೀವಿ. ಬಟ್ ಈ ಲಾಸ್ಟ್ ಸೆಕ್ಷನ್ ಸಿಕ್ಕಾಬಟ್ಟೆ ಸ್ಟೀಪ್ ಇದೆ. ಸ್ಟಾರ್ಟಿಂಗಲ್ಲಿ ಸ್ಟೀಪ್ ಇದ್ದರೆ ಮಾಡ್ಬೋದು, ಲಾಸ್ಟ್ ಸ್ಟೀಪ್ ಇದ್ದಾಗ ಸಿಕ್ಕಾಬಟ್ಟೆ ಇದಾಗುತ್ತೆ. ಬಟ್ ಇನ್ನೇನು ರೀಚ್ ಆಗದೆ ಬಿಟ್ವಿ. ಸೊ ಗೋಯಿಂಗ್ ಸ್ಟ್ರಾಂಗ್. ಒನ್ ಈ ಲಾಸ್ಟ್ ಸೆಕ್ಷನ್ ಅಂತೂ ಸಿಕ್ಕಾಬಿಟ್ಟೆ ಸ್ಟೀಪ್ ಇದೆ. ಅಸೆಂಡ್ ಪೂರಾ ವೆಯ್ಟ್ ಜೊತೆಗೆ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ. ಸ್ಟೀಪ್ ಸೆಕ್ಷನ್. ಸ್ವಲ್ಪ ಹೊತ್ತಿಲ್ಲಿ ರೆಸ್ಟ್ ಮಾಡೋಣ. ಬ್ರೂಟಲ್, ಫಕಿಂಗ್ ಬ್ರೂಟಲ್. ನೈಸ್. जीरो किलोमीटर में भी इतना चलना पड़ता है। हो गया लास्ट फ्यू स्टेप्स. चलो ये ಹಾಗೋ ಹೀಗೋ ತಡ್ಕಾಡ್ಕೊಂಡು ಮಧ್ಯಮಹೇಶ್ವರ್ ಟ್ರೆಕ್ನ ಕಂಪ್ಲೀಟ್ ಮಾಡೇ ಬಿಟ್ಟೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ತುಂಗನಾಥ್ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿಯ ತೇಜಸ್ ಫ್ರಮ್ ತಾಂಡವ ಫಿಲ್ಮ್ಸ್.